ನಾವು ಈಗ ಎಲ್ಲ ಆಗಿರೋದೆಲ್ಲ ಸಾಹೇಬ್ರೆಲ್ಲ ಮಾತಾಡ್ತಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ 12 ವರ್ಷ ಆಯಿತು ನಾವು BBMPಗೆ ಜಮೀನು ಕೊಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ. ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕನೂ ನಾವು 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ತಂದು ಇದೇ BBMP ಮುಂದೆ ನೋಡಿ ಇದೇ ಜಾಗದಲ್ಲೇ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಶಾಂಕ್ಷನ್ ಮಾಡ್ಕೊಂಬಂದಿವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಹಾಗೂ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದ್ದೀವಿ. ಈ ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೇ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರೆಲ್ಲನೂ ಆರ್ಡರ್ ಮಾಡಿದ್ದು. ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ BBMPನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದೂ ಇಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಬಿಟ್ಟಿದ್ದೀವಿ ಅಂತಾರೆ. ತಿರ್ಗಾ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದು ಸತಿ ಓಡಾಡೋಣ, ಇನ್ನೊಂದು ಸತಿ ಮಾಡಾಡೋಣ ಅಂದರೆ ಇನ್ನು ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳ ಕರೆಸಿ ಅವರು ಸತ್ತೋಗಿರೋ ಮೊಮ್ಮಕ್ಕಳು ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ ಈಗ ನಾವು ಏನು ಮಾಡೋಣ ಅಂದರೆ ಇನ್ನು ಇರೋರು ಇವ್ರು ಕೊಡೋ ಹೊತ್ತಿಗೆ ನಾವು ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ನಾವು ಎಲ್ಲರೂ ಕೂಲಿ ನಾಲಿ ಮಾಡಿ ಏನಂತ ತಮ್ಮ ಕೈನಲ್ಲಾದ ಸಹಾಯ ಮಾಡಿರಿ, ಇದನ್ನು ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗೆ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲಾಗಿ ಹೊಡಿಸಿದ್ದೀವಿ. ಹೊಡೆಸ್ದಾಗ 2 ವರ್ಷದಿಂದ ನೀವು BBMP ಅನ್ನೋರು ನಾವು ಮಾಡಿದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಲಿಲ್ಲ, ಯಾರೂ ಇಲ್ಲ. ಇವತ್ತು ಎಲ್ಲ ಒಂದೊಂದು ಸ್ವಲ್ಪ ಕೂಲಿ ನಾಲೆ ಮಾಡಿ ಅದನ್ನು ಮಟ್ಟ ಮಾಡಿ ಅವರು ಆ ಬಡಬಗ್ಗರುಗಳು ಏನೋ ಒಂದು ಗುಡಿಸಲು ಹಾಕ್ಕೊತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದ್ಬಿಟ್ಟು ನೀವು BBMPಗೆ ಬಂದು ಇಲ್ಲಿ ಟಾಸ್ಕ್ ಫೋರ್ಸಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ಗೆ ಬನ್ನಿ ಅಂತ ಹೇಳಿದ್ರು. ನಾವು ಜನ ಎಲ್ಲ ಬಂದರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು ಕೆಲವು BBMPನವ್ರು ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವು ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವ್ರ ಕೆಲಸ ನಿಲ್ಲಿಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಬೀಗಗಳು ಹಾಕ್ಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೊಂದು ಹೊಟ್ಟೆ ಬೇಯ್ತದೆ ಜನಕ್ಕೆ, ಇಲ್ಲಿ ಬಂದರೆ ಇಲ್ಲೊಂದು ಹೊಟ್ಟೆ ಬೇಯ್ತದೆ. ಅಟ್ಲೀಸ್ಟು BMTFನಲ್ಲಿ ನಮ್ಮ ಮೇಲೆ ದೂರು ಮಾಡಿದ್ರಲ್ಲ, ಅಟ್ಲೀಸ್ಟ್ ನಮಗೊಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ರೆ ನಾವು ಕೂಡಲೇ ನಮ್ಮ ದಾಖಲೆಗಳನ್ನು ನಾವು ತಂದು ಕೊಟ್ಟು ನಮ್ಮ ದಾಖಲೆಗಳು ಸರಿ ಇಲ್ಲದ್ರೆ ನಮ್ಮ ಮೇಲೆ ಮಾಡಿ ಸಂತೋಷ. ಅದರಿಂದ ಪೂರ್ತಿ ನಾವೆಲ್ಲ ದಾಖಲೆಗಳೆಲ್ಲ ಮಾಡಿ ನಾವೆಲ್ಲ ಮುಂಚೂಣಿನಲ್ಲಿ ಪ್ರತಿದಿನವೂ BBMPಗೆ ಅಲ್ದಾಡ್ತಾ ಇದ್ದೀವಿ. ಅದನ್ನು ನಮಗೊಂದು ಇದು ಮಾಡ್ದಿರಾ ಒಂದು FIR ಮಾಡಿರೋದನ್ನ ನಾವು ಖಂಡಿಸ್ತೀವಿ. ಆಮೇಲೆ ಸಾಹೇಬ್ರು ಏನು ಇವತ್ತು ಬಂದು ನಮ್ಮ ದಾಖಲೆಗಳ ಆಹ್ವಾನಗಳೆಲ್ಲ ತಗೊಂಡು ಅದನ್ನು ಪರಿಶೀಲಿಸಿವಿ, ಅದನ್ನು ನೋಡಿ ನಾನು ಅದನ್ನು ರಿಟರ್ನ್ ಬರೆದು ಅದನ್ನು B ರಿಪೋರ್ಟ್ ಮಾಡಿಸೋದಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಎಲ್ಲರೂ ನಮಗೆ ಈ ಮಾಧ್ಯಮಗಳವರು, ನನ್ನ ಅಕ್ಕ ತಂಗಿಯರು, ನನ್ನ ಗೆಳೆಯಂದರು, ನನ್ನ ಸ್ನೇಹಿತರು, ಹೋರಾಟಗಾರರು ಎಲ್ಲ ಸೇರಿ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರ ಮಾಡಿರೋದಕ್ಕೆ ತಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆಲ್ಲ ವಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಪರಿಚಯ ಮಾಡಿಬಿಡಿ ಸರ್. ಹಂಗೆ ಒಂದು ಸರ್ ಪರಿಚಯ ನಿಮ್ಮ ಹೆಸರು? ಸಿದ್ಲಿಂಗಪ್ಪ ಸರ್. ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸುಮಾರು 20-25 ವರ್ಷ ಹೋರಾಟದಲ್ಲಿದ್ದೀನಿ ಸರ್. ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ರಳ್ಳಿ ಹೋಬಳಿ ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಮಂಜೂರಾಗಿರುವ ವಿಚಾರವಾಗಿ BMTFನಲ್ಲಿ ಸಿದ್ಲಿಂಗಪ್ಪ, ಸ್ಥಳೀಯರಾದಂಥ ನಮ್ಮ ಸಹೋದರ ಚಳುವಳಿಯಾದಂಥ KJSನವರ ಸಿದ್ಲಿಂಗಪ್ಪ ಅವರು ಮತ್ತು ಸಂಪಂಗಿ ರಾಮ ಓಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು, BBMP ಕಂದಾಯ ಅಧಿಕಾರಿಗಳು. ಅವರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿ ನೆರೆದಿರುವ ಜನರ ಮೂಲಕ ಧಿಕ್ಕಾರ ಕೂಗ್ತಾ ಇದ್ದೀನಿ. ಆ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಗ್ಗಟ್ಟಿನಿಂದ ಅವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಏನಂದರೆ ಆಶ್ರಯ ಯೋಜನೆಗೆ ಈಗಾಗಲೇ ಸತತವಾಗಿ ನಮ್ಮ ಸಹೋದರ ಚಳುವಳಿಯವರೆಲ್ಲ ಒಟ್ಟಾಗಿ ಹೋರಾಟಗಳು ಮಾಡಿ ಕೆಂಬತ್ತಹಳ್ಳಿ ಗ್ರಾಮಸ್ಥರು ಎಲ್ಲ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಿ ನಾವು ಆಶ್ರಯ ಯೋಜನೆಗೆ ಜಾಗನ ಉಳಿಸಿದ್ದೀವಿ. BBMP ಅವರು ಕೇರ್ಲೆಸ್ನಿಂದ ಬೇಜವಾಬ್ದಾರಿಯಿಂದ ನಾವೇ ಸ್ವತಃ
ಫಲಾನುಭವಿಗಳು ಏನಿದ್ದೀವಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿ ಹೋರಾಟಗಾರರಲ್ಲಿ ಭಾಗವಹಿಸಿರೋಂಥ ಹಿರಿಯ ಮುಖಂಡರು, ನಮ್ಮ ಮೇಡಮ್ ಅವರು, ನಮ್ಮ ಕನ್ನಳ್ಳಿ ಕೃಷ್ಣಣ್ಣವರು, KJS ಮರಿಯಪ್ಪ ಅವರು, ಸಿದ್ಧಲಿಂಗಪ್ಪ ಅವರು, ಆದಿಯಾಗಿ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ನಿಂತು ನಾವೇ ಫಲಾನುಭವಿಗಳನ್ನ ಕರೆದು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವರು ಮಾಡೋದಕ್ಕೆ ಬೇಜವಾಬ್ದಾರಿ ಮಾಡಿಸ್ತಾ ಇದ್ದಾರೆ, ಅವರಂಥ ವೇಸ್ಟ್ ಇನ್ನೊಬ್ರು ಇಲ್ಲ ಅಂತೇಳಿ ನಾವೇ ಫಲಾನುಭವಿಗಳೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಸತತವಾಗಿ 2 ವರ್ಷ ಅಲ್ಲಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಮ ಹಕ್ಕನ್ನ, ನಮ್ಮ ನಿವೇಶನವನ್ನು ನಾವು ಪಡೆಯೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ಆದರೆ ಕೆಲವು ಸಂಘಟನೆಗಳು, ನನ್ನ ಸಹೋದರ ಚಳುವಳಿ ಸಂಘಟನೆಗಳ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದು ಅವರು ನಮ್ಮ ಹತ್ರ ನಿವೇಶನಗಳು ಕೇಳಿದ್ದು ಸತ್ಯ. ನಮಗೆ ತಲಾ ಸಂಘಟನೆಯವ್ರಿಗೆಲ್ಲರಿಗೂ ನಮಗೆ 5 ಸೈಟ್ ಬೇಕು ಅಂತ ನಮ್ಮ ಹತ್ರ ಒತ್ತಾಯ ಮಾಡಿದ್ದು ಸತ್ಯ. ನಾವು ಅದನ್ನು ವಿರೋಧಿಸಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ನೀವು ಮಾತಾಡಿ, ಅವ್ರೇನಾದರೂ ಕೊಡ್ತೀನಿ ಅಂತ ಹೇಳಿದರೆ ನೀವು ತಗೊಳ್ಳಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಯಾವುದೇ ಮುಚ್ಚುಮರೆ ಇಲ್ದಿರ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಪಟಾಪಟ್ ನಾಗರಾಜ್ ರಾಜ್ಯಾಧ್ಯಕ್ಷರು ಅವ್ರ ಹತ್ರನೂ ಹೋಗಿ ಕೇಳಿದ್ದಾರೆ, ಮತ್ತು ನಮ್ಮ ಸಿದ್ಧಲಿಂಗಣ್ಣವ್ರ ಹತ್ರನೂ ಕೇಳಿದ್ದಾರೆ. ನಾವು ನಿಮ್ಗೆ ಯಾಕೆ ಕೊಡಬೇಕು, ನಾವೇ ಫಲಾನುಭವಿಗಳು ಹೆಚ್ಚಾಗಿದ್ದೀವಿ, ನಮಗೆ ಇಲ್ಲಿಲ್ಲ, ಹೋರಾಟ ಮಾಡಿದವರು ನಮ್ಮ ಜೊತೆಲೇ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ನಿವೇಶನ ಹಂಚಬೇಕು. ನಿಮಗೆ ಸ್ಥಳೀಯವಾಗಿ ಇನ್ನೂ 100 ಎಕರೆ ಜಾಗ ಇದೆ, ನೀವು ಹೋರಾಟ ಮಾಡಿದ್ರೆ ನಮ್ಮ ಸಹಾಯ ಮತ್ತು ನಮ್ಮ ಹಣವನ್ನು ನಿಮಗೆ ಸಹಕಾರ ನೀಡ್ತೀವಿ. ನೀವು ಹೋರಾಟ ಮಾಡ್ಕೊಂಡು ಬಂದು ನೀವು ಹಕ್ಕನ್ನ ಪಡೀರಿ, ನಿಮಗೂ ಆವಾಗ ಒಂದು ಕೇಳೋದಕ್ಕೆ ಒಂದು ನೈತಿಕತೆ ಇರುತ್ತೆ ಅಂತೇಳಿ ನಾವು ಕೇಳಿದ ಮೇಲೆ ಯಾವುದೇ ರೀತಿ ಅದಕ್ಕೆ ಅವ್ರ ಗಮನ ಕೊಡದಿರೋ ಹೋರಾಟ ಮಾಡೋಕ್ಕಾಗದೆ, ಅವ್ರ ಕೈನಲ್ಲಿ ನಿವೇಶನ ಮಂಜೂರಿ ಮಾಡಿಸ್ಕೊಳಕ್ಕಾಗದೆ, ನಾವು ಮಾಡಿರೋದ್ರಲ್ಲೇ ನೀವು ಕೊಡಿ, ಈಸಿಯಾಗಿ ಆಗಿಬಿಟ್ಟಿದೆ, ಆರ್ಡ್ರ್ ಆಗೋಗಿದೆ, ಆದೇಶ ಆಗಿರೋದ್ರಲ್ಲೇ ನಮ್ಗೆ ಹಂಚಿಬಿಡಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ನೆರೆದಿರೋ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿಯ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸೈಟು ಕೊಡಲ್ಲ. ನಮ್ಮದೇ ನಿವೇಶನದಾರರು ಬೇಜಾನ್ ಜನ ಇದ್ದಾರೆ, ಕಷ್ಟಪಟ್ಟವ್ರು ಇದ್ದಾರೆ. ನಾವು ಅವ್ರಿಗೆಲ್ಲ ಕೊಟ್ಟ ಆದಮೇಲೆ ನೀವು ಹೋರಾಟ ಮಾಡಿ ಮಾಡ್ಕೊಂಬಂದಮೇಲೆ ಇದೇ ಗ್ರಾಮಸ್ಥರು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿರೋದ್ರ ಪ್ರಕಾರವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಚಳುವಳಿಯವರೇ, ನಾವು ಅಂಬೇಡ್ಕರ್ ಹೆಸರು ಹೇಳುವಂಥ ಅನುಯಾಯಿಗಳೇ, ನಾವೇನು ಇಲ್ಲೇನು ಮೋಸ ಮಾಡೋವರಲ್ಲ, ಇನ್ನೊಬ್ಬರಲ್ಲ. ಮಾಡಿದ್ದೀವಿ, ನಾವು ಏನು ಫಲಾನುಭವಿಗಳ ಹತ್ರ ಹಣಕಾಸು ತೊಗೊಂಡು ಕೆಲಸ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನಾವು ಯಾರಿಗಾದ್ರೂ ಮೋಸ ಮಾಡಿದ್ದೀವಿ ಅಂತೇಳಿ ನೀವೇನಾದರೂ ದಾಖಲೆ ಕೊಟ್ಟರೆ ನೀವು ಹೇಳಿದ್ದನ್ನು ನಾವು ಕೇಳ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಊರಿನ ನಿವೇಶನ ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರವಾಗಿ ಎಲ್ಲಿವರೆಗೂ ಹೋರಾಟ ಮಾಡೋಕ್ಕಾದರೂ ನಾವು ಸಿದ್ಧ. ಅದು ನಾವು ಸಿದ್ಧಲಿಂಗಪ್ಪ ಅವ್ರ ಜೊತೆಯಲ್ಲಿ, KJS ಮರಿಯಪ್ಪ ಅವ್ರ ಜೊತೆಯಲ್ಲಿ, ಪಟಾಪಟ್ ನಾಗರಾಜ್ ನೇತೃತ್ವದ ಚಳುವಳಿ ಅವ್ರ ಜೊತೆಯಲ್ಲಿ ಇರ್ತಿದೆ. ನಾವು ನಮ್ಮ ವಿರುದ್ಧ ಯಾರು ಬಂದಿದ್ದಾರೆ, ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ಸಜ್ಜವಾಗಿದ್ದೀವಿ ಅಂತ ನಾನು ನಿಮ್ಮ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮ ಸರ್ವೆ ನಂಬರ್ 55ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆ ಭಾಗದ ಬಡವರೆಲ್ಲ ಸೇರ್ಕೊಂಡು ಗುಡಿಸಲಾಕಿದ ನಂತರ ಸರ್ಕಾರ ಆ ಗುಡಿಸಲುಗಳನ್ನೆಲ್ಲ ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡಿದವಾಗ ಅಧಿಕಾರಿಗಳು ಹೇಳಿದಂಥ ಮಾತು ನೋಡಿದ್ರೆ, ನಾವು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಗುಡಿಸ್ಲಾಕಕ್ಕೆ ಬಿಡಲ್ಲ, ನೀವು ಹೋಗಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಸತತವಾಗಿ ನಾವು 20 ವರ್ಷಗಳಿಂದ ಆ ಫೈಲು ಕಡತಗಳ ಹಿಂದೆ ಬಿದ್ದು, ಅಲ್ಲಿಂದನೂ ಕೂಡ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಈ ಥರದ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿ ಕಂದಾಯ ಕಾರ್ಯದರ್ಶಿಗಳ ತನಕ ಕಡ್ತಾ ಹೋಗಿ ಕಂದಾಯ ಕಾರ್ಯದರ್ಶಿಗಳು ಮಂಜೂರು ಮಾಡಿದ್ದಾರೆ. 8 ಎಕರೆ ಭೂಮಿನ ಅಲ್ಲಿನ ಬಡವರಿಗೆ ಅಂತ ಮಂಜೂರು ಮಾಡಿದ್ದಾರೆ. ಅನೇಕ ಬಡವರ ಶ್ರಮ ಅಲ್ಲಿದೆ. ಸೊ ಆ ಶ್ರಮ ಇವತ್ತು ನಾವು ಅಲ್ಲಿ ಆ ಭೂಮಿನ ಕಬ್ಜಾ ಮಾಡೋದಕ್ಕೆ ಕೆಲವರು ಕಾಯ್ತಾ ಇದ್ರು. ನಮಗೆ ಭೂಮಿ ಆಶ್ರಯ ಯೋಜನೆಗೆ ಮಂಜೂರು ಆದಮೇಲೆ ಒಂದು ಕಡೆ ದೊಡ್ಡ ಮಟ್ಟದ ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು. ಒಂದು 100 ಸಲ ನಾವು BBMPಗೆ ದೂರು ಕೊಟ್ಟವು, ಏನು ನಾವು ಬಂದು ಅಲ್ಲಿ ಕಾವಲಿರೋಣ ಅಂತ ಅಧಿಕಾರಿಗಳು ಹೇಳ್ತು. ಇಡೀ ಅಲ್ಲಿದ್ದಂಥ ಮಣ್ಣನ್ನೆಲ್ಲನೂ ಕೂಡ ಎತ್ಕೊಂಡೋಗಿ ಮಾರ್ಕೊಂಬಿಟ್ಟರು. ನಾವು ನೋಡಿ ಕಂಪ್ಲೇಂಟ್ಗಳು ಕೊಟ್ಟು ಸಾಕಾಗಿ ಕೊನೆಗೇನಾಯಿತು, ಅದಾದ ಮೇಲೆ ಅಲ್ಲಿನ ಆ ಭಾಗದ ಜನ ಶವ ಸಂಸ್ಕಾರಕ್ಕೆ ಆ ಭೂಮಿನ ಶವಗಳನ್ನ ತಂದು ರಾತ್ರಿ ಅಲ್ಲಿ ಗುಂಡಿ ತೋಡೋದು, ಉಣೋದು ಈ ಥರದ ಕೆಲಸ ಮಾಡ್ತಿದ್ವು. ಸೊ ಅದ್ರ ಬಗ್ಗೆನೂ ಕೂಡ BBMP ಕಂಪ್ಲೇಂಟ್ ಮಾಡಿದ್ವು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ವು. ಕೊನೆಗೆ ರಾತ್ರಿ ಹೊತ್ತು ನಾವೇ ಕಾವಲಿದ್ದು ಫಿಲ್ಟರ್ ಮರಳು ದಂಧೆ ನಿಲ್ಲಿಸಿದ್ವು. ಮತ್ತು ಎಣೆಗಳನ್ನ ತಂದು ಅಕ್ರಮವಾಗಿ ಅಲ್ಲಿ ಶವ ಸಂಸ್ಕಾರ ಮಾಡೋದನ್ನು ಕೂಡ ನಾವೇ ತಡೆದ್ವು. ಅಂತಿಮವಾಗಿ 8 ಕೋಟಿ ರೂಪಾಯಿ 8 ಕೋಟಿ 2 ಲಕ್ಷ ಬಿಡುಗಡೆನೂ ಕೂಡ ಮಾಡಿದ್ವು ಡೆವಲಪ್ಮೆಂಟ್ಗೆ.
ಆ ಒಂದು ಬಡಾವಣೆ ಅಭಿವೃದ್ಧಿಗೆ ಅಂತ 8 ಕೋಟಿನ ಇಲ್ಲಿ ಸಂಬಂಧಪಟ್ಟ ಹಣಕಾಸು ಅಧಿಕಾರಿಗಳ ಜೊತೆ ಮಾತಾಡಿ ಅವರನ್ನ ಕೈ ಕಾಲು ಮುಗಿದು ಹಣನೂ ಕೂಡ ಬಿಡುಗಡೆ ಮಾಡಿದ್ವು ಲೇಔಟ್ ಮಾಡೋದಕ್ಕೆ. ಬಟ್ ಆ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಆದರೆ ಆ ಲೇಔಟು ಅಭಿವೃದ್ಧಿ ಆಗಲಿಲ್ಲ. ಸೊ ನಾವೆಲ್ಲ ಯೋಚನೆ ಮಾಡಿಕೊಂಡು ಅದೇನು ಹಳ್ಳ ಬೆಟ್ಟ ಗುಡ್ಡ ಗಿಡ ಮರಗಳು ಬೆಳ್ಕೊಂಡಿತ್ತು. ಕೊನೆಗೆ ಎಲ್ಲ ಫಲಾನುಭವಿಗಳ ಹತ್ರ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿ ಕೊನೆಗೆ ಅದನ್ನು ಇವತ್ತು ಅಲ್ಲಿದ್ದಂಥ ಬಂಡೆಗಳು ನೋಡ್ದಿದ್ದೀವಿ. ಗಿಡ ಮರಗಳನ್ನೆಲ್ಲ ಮಟ್ಟ ಮಾಡಿ ಸಮತಟ್ಟು ಮಾಡಿ ಒಂದು ಲೇಔಟನ್ನು ಮಾಡಿದ್ದೇವೆ. ಸೊ ಈಗೇನಾಗಿದೆ ಅಂದರೆ ಬೇರೆ ಬೇರೆ ಸಂಘಟನೆಗಳು ಈಗ ನಮಗೂ ನಿಮಗೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಭಾಗ ಕೊಡಬೇಕು ಅಂತ ಬರ್ತಾ ಇದ್ದಾವೆ. ನಾವು ಕೇಳೋದು ಇಷ್ಟೇ, ನೀನೊಬ್ಬ ಸಂಘಟನೆ ಲೀಡ್ರು, ಬಾಬಾ ಸಾಹೇಬ್ರು ಹೆಸರು ಹೇಳಕ್ಕೆ ನಿನಗೇನಾದರೂ ಅಧಿಕಾರ ಇದ್ದರೆ ದಯಮಾಡಿ ನೀನು ಮಂಜೂರು ಮಾಡಿಸ್ಕೊಂಬ. ನಾವೇನು ಕಾನೂನು ಚೌಕಟ್ಟಲ್ಲಿ ಮಂಜೂರು ಮಾಡಿಸ್ಕೊಂಬಂದಿದ್ದೀವಿ, ನೀವು ಕೂಡ ಮಂಜೂರು ಮಾಡಿಸ್ಕೊಂಬನ್ನಿ. ಆಗ ನೀನು ಲೀಡರ್ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಯಾವನೋ ಮಾಡಿಸಿರೋದ್ರಲ್ಲಿ ಬಂದು ಖ್ಯಾತಿ ಕಷ್ಟ ಬೀಳು, ಓಡಾಡು, ಚಪ್ಪಲಿ ಸವಸು, ಊಟ ಇಲ್ಲದೆ ಮಳೆಯಲ್ಲಿ ನಂದು ಬಿಸಿಲಲ್ಲಿ ಒಣಗಿ ಕಷ್ಟ ಬಿದ್ದರೆ ಒಂದಿನ ಫಲ ಸಿಗುತ್ತೆ. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾರೋ ಖರ್ಚು ಮಾಡಿಕೊಂಡು ಓಡಾಡ್ಕೊಂಡು ಶ್ರಮ ಹಾಕಿ ಹೋರಾಟಗಳು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿರೋದ್ರಲ್ಲಿ ನಾನು ಕಟ್ಟಕ್ಕೆ ಬರ್ತೀನಿ ಅಂದರೆ ನಿಮ್ಗೆ ನಾಚಿಕೆ ಆಗಬೇಕು. ನೀವೆಲ್ಲ ದಯವಿಟ್ಟು ಒಂದು ಬೋರ್ಡ್ ಹಾಕ್ಕೊಂಬಿಡಿ, ನಾವೆಲ್ಲ ರೋಲ್ ಕಾಲ್ ಸಂಘಟನೆ ಅಲ್ವೋ ಅಂತ. ನೀನು ನಿಜವಾದ ಸಂಘಟನೆಕಾರನು, ಬಾಬಾ ಸಾಹೇಬ್ರ ಹೆಸರು ಹೇಳಕ್ಕೆ ನಿನಗೆ ಇದೇ ಲೆಟರ್ ಬಳಸ್ತಾ ಇದ್ದೀನಿ ಅಂದರೆ ದಯಮಾಡಿ ಸರ್ಕಾರದ ಜೊತೆ ಫೈಟ್ ಮಾಡಿ ಗುದ್ದಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಬನ್ನಿ. ಕಾನೂನು ಚೌಕಟ್ಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ನೀವೆಲ್ಲ ಮನೆ ಕಟ್ಟಕ್ಕೆ ಬನ್ನಿ. ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಯಾರೋ ಒಬ್ಬ ಲೀಡರ್ ಪ್ರಾಮಾಣಿಕವಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದಾರೆ ಅಂದರೆ ಅದನ್ನು ಕಾಲೆಳೆಯೋ ಕೆಲಸನ ದಯವಿಟ್ಟು ಮಾಡಬೇಡಿ. ಕಾಲೆಳಿ ಹೆಂಗಿದ್ರೆ ದಯವಿಟ್ಟು ಯಾವುದನ್ನ ರಾಜಕೀಯ ಪಕ್ಷಗಳಿಗೆ ಹೋಗಿ ಕಾಂಗ್ರೆಸ್ BJP JDS ಈ ಥರದ ಪಕ್ಷಗಳಲ್ಲಿ ಸೇರ್ಕೊಂಡು ಕಾಲೆಳಿ. ಸಂಘಟನೆಗಳಲ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಅಂಬೇಡ್ಕರ್ಗೆ ಮಾಡೋ ದ್ರೋಹ ಆಗಿರ್ತದೆ. ಅದನ್ನು ಯಾವ ಇವರು ಕೂಡ ನಮ್ಗೆ ಕ್ಷಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು 100 ಸಂಘಟನೆಗಳು ಲೋಕಲಲ್ಲಿ ಬಂದಿದ್ದೇವೆ. 100 ಸಂಘಟನೆ, 100 ಲೀಡರ್ಗಳು. ನಾನು ಲೀಡರು, ನನಗೆ ಪಾಲು ಕೊಡಿ ಅಂತ ನಾವು ಹೇಳೋದು ಇಷ್ಟೇ. ಬಾಬಾ ಸಾಹೇಬ್ರನ್ನ ಯಾರು ಪಾಲು ಕೊಡೋಕ್ಕಲ್ಲಪ್ಪ. ನಾವು ಇಟ್ಕೊಂಡಿರೋದು ನಾವು ಬಾಬಾ ಸಾಹೇಬ್ರನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಬಾಬಾ ಸಾಹೇಬ್ರನ್ನ ಮಾರಾಟಕ್ಕೆ ಇಟ್ಟಿರೋದು ಯಾರು ಇದ್ದರೆ ಹೋಗಿ ಪಾಲಿಸ್ಕೊಳ್ಳಿ. ನಾವು ಶ್ರಮ ಹಾಕಿದ್ದೇವೆ, ಜನರ ಶ್ರಮ ಇದೆ. ಕೂಲಿ ಬಿಟ್ಟು ನಾಲಿ ಬಿಟ್ಟು ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ, ಒದೆಗಳು ತಿಂದಿದ್ದಾವೆ. ಅದು ಆ ಶ್ರಮ ನೀವು ದಯವಿಟ್ಟು ಮಾಡೋದಾದರೆ ಮಾಡಿ, ಆಗ ಸಾರ್ಥಕ ಆಗುತ್ತೆ ಅಂತ ನಾನಂತೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರೀ ಹೋರಾಟಗಾರರು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತು 100 ಜನ ಮಹಿಳೆಯರು ಬಂದು ನಿಂತಿದ್ದೀರಿ. ಯಾಕೆ ಅಂತಂದ್ರೆ ಇದೇ ಸಿದ್ಧಲಿಂಗಪ್ಪ ಅವರು, ಇದೇ ಸಂಪಂಗಿ ರಾಮಯ್ಯ ಅವರು, ಕುಮಾರ್ ಅವ್ರ ಮೇಲೆ FIR ಆಗಿದೆ ಅಂತ ಇಷ್ಟು ಜನ ಬಂದಿದ್ದೀವಿ. ನಾಳೆ ದಿನದಲ್ಲಿ ಇನ್ನೂ ಉಗ್ರವಾದಂತ ಹೋರಾಟ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇರುತ್ತೆ. ಸಾವಿರ ಜನ ಬಂದು ಸೇರ್ತೀವಿ. ಯಾಕಂದ್ರೆ ಈ ಜನರ ಸ್ವತ್ತದು. ಈ ಜನರ ಸ್ವತ್ತು ನಾವು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನು ಪ್ರತಿಫಲವಾಗಿ ಏನು ಧನಂಜಯ್ ಅವರಿದ್ರು, ಅವರು ಬಂದು ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಬಂದು ಮೀಡಿಯಾಗೆ ಮಾತಾಡಿ ಅಂತ ಹೇಳಿದೆ. ಈಗ ಮೇಡಮ್ ಅವ್ರು ಬಂದು ಹೇಳ್ಬಿಟ್ಟೋದ್ರು, ನಮ್ಮ ಸಹಕಾರ ಇರುತ್ತೆ, ನಾವು ಬಂದು ಮೀಡಿಯಾಗೆ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ಮ ಸಂಘಟನೆಗೆ ಜನರ ಪರವಾಗಿರುತ್ತೆ ಅಂತ ಈಗ ಪರ್ಸನಲ್ ಆಗಿ ಹೇಳ್ಬಿಟ್ಟೋದ್ರು. ಅವ್ರಿಗೊಂದು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ಮಾತಾಡ್ತೀನಿ ಅಂತ ಬಂದೆ. ಥ್ಯಾಂಕ್ ಯು, ಧನ್ಯವಾದ.